ನಿನ್ನನ್ನ ಯಾಕಿಷ್ಟು ಹಚ್ಕೊಂಡಿದ್ಯಾ ಶಿವ? ಆಗ ನನ್ನ ಕಷ್ಟನೋ ನಿನ್ನ ಕಷ್ಟ ಆಗ್ಬಿಡುತ್ತೆ. ಇವತ್ತೇನಾದ್ರೂ ಇಲ್ಲಿ ನಿನಗೆ ಅಪಾಯ ಆಗಿದ್ದಿದ್ರೆ ಏನ್ ಮಾಡ್ಬೇಕಿತ್ತು? ನಾನು ಹೇಗ್ ಬದುಕ್ಬೇಕಿತ್ತು? ನನ್ನನ್ನ ನಾನು ಕ್ಷಮಿಸ್ತಾ ಇರ್ಲಿಲ್ಲ ಶಿವ, ಯಾವತ್ತೂ ಕ್ಷಮಿಸ್ತಾ ಇರ್ಲಿಲ್ಲ. ಯಾರ ಮೇಲೆ ಸದಾ ಅಮ್ಮನ ಆಶೀರ್ವಾದ ಇರುತ್ತೋ ಅವ್ರಿಗೆ ಅಪಾಯ ಯಾವತ್ತೂ ಆಗೋದಿಲ್ಲ ಅಮ್ಮ. ಅಮ್ಮನ ಆಶೀರ್ವಾದ ಇದ್ರೆ ಕಷ್ಟ ಎಲ್ಲ ದೂರ ಆಗಿ ಎಲ್ಲ ಸುಲಭ ಆಗ್ಬಿಡುತ್ತೆ. ಒಂದು ಮಾತು ಕೇಳ ಅಮ್ಮ, ನಿಮ್ಗೆ ನನ್ನ ಬಗ್ಗೆ ಇಷ್ಟು ಚಿಂತೆ ಇದ್ರು ನೀವು ನನ್ಗೆ ಅಷ್ಟು ದೂರ ಕೈಲಾಸಕ್ಕೆ ಹೋಗೋ ಅನುಮತಿ ಯಾಕೆ ಕೊಟ್ರಿ? ನನ್ನನ್ನ ಯಾಕೆ ತಡಿಲಿಲ್ಲ? ಹೋಗೋದ್ ಬೇಡ ಅಂತ ಯಾಕೆ ಅನ್ಲಿಲ್ಲ? ನಾನು ಒಂದು ಕ್ಷಣ ಕೂಡ ನನ್ನಿಂದ ನಿನ್ನ ದೂರ ಮಾಡ್ಕೊಳ್ಳಲ್ಲ ಶಿವ. ಆದ್ರೆ ಹೇಳಿ ಅಮ್ಮ, ಆದ್ರೆ ಏನು? ಶಿವ, ನನಗನ್ನಿಸ್ತು ನೀನು ಸ್ವತಃ ನನ್ನಿಂದ ದೂರ ಹೋಗಕ್ ಬಯಸ್ತಿದ್ಯಾ ಅಂತ. ನಾನು ಗೆಳತಿಗೆ ಮಾತು ಕೊಟ್ಟಿದ್ದೆ, ಹಾಗಾಗಿ ನಿಮ್ಗೆ ಬೇಜಾರಾಯ್ತು ಅಲ್ವಾ ಅಮ್ಮ? ಹೌದು, ನಾನು ಅಂದ್ಕೊಂಡೆ ನಿನ್ನ ಹತ್ರ ಕೇಳ್ದೆ ನನ್ನ ಅನುಮತಿ ಇಲ್ದೆ ಯಾವ ಕೆಲ್ಸನೂ ಮಾಡಲ್ಲ ಅಂತ. ಆದ್ರೆ ನೀನು ಅವ್ರಿಗೆ ಅಲ್ಲೇ ಭಾಷೆ ಕೊಟ್ಟು ಬಂದೆ, ನನ್ನ ಅನುಮತಿ ಇಲ್ದೆ. ನನಗನ್ನಿಸ್ತು ನೀನು. ಅಮ್ಮ, ನಾನೇ ತಪ್ಪು ಮಾಡಿದ್ದು. ಆದ್ರೆ ಆ ಸಮಸ್ಯೆ ಹಾಗೆ ಇತ್ತು. ನಾನು ಅವ್ರಿಗೆ ಮಾತು ಕೊಡೋದನ್ನ ಬಿಟ್ರೆ ಬೇರೆ ಯಾವ ದಾರಿನೂ ಇರ್ಲಿಲ್ಲ. ನಾನು ಮಾತು ಕೊಡದೆ ಇದ್ದಿದ್ರೆ ಅವ್ರ ಪ್ರಾಣಕ್ಕೆ ಅಪಾಯ ಆಗ್ತಿತ್ತು. ಮತ್ತೆ ನಿಮ್ ಮಗನ್ ಮುಂದೆ ಯಾರಾದ್ರೂ ತಮ್ಮ ಪ್ರಾಣ ಬಿಟ್ರೆ ಅದಕ್ಕಿಂತ ದೊಡ್ಡ ಅಧರ್ಮ ಬೇರೆ ಯಾವುದೂ ಇಲ್ಲ. ನಿಮ್ ಮಗ ಧರ್ಮದೋಷಿ ಆಗ್ತಿದ್ದ ಅಮ್ಮ. ನೀನ್ ಮಾಡಿದ್ದು ಸರಿಯಾಗಿದೆ ಶಿವ. ಸಮಯ ಮತ್ತು ಪರಿಸ್ಥಿತಿಗನುಸಾರವಾಗಿ ನಿರ್ಧಾರ ತಗೊಳ್ಳೋದೇ ಬುದ್ಧಿವಂತಿಕೆ. ಇಲ್ಲ ಅಮ್ಮ, ನಾನ್ ಮಾಡಿದ್ದು ಸರಿ ಇದ್ದಿದ್ರೆ ನಿಮಗೆ ನನ್ ಮೇಲಿರೋ ಅಧಿಕಾರನ ಬಿಡ್ತಿರ್ಲಿಲ್ಲ. ನಾನು ಹೋಗೋದಕ್ಕೆ ನೀವು ಈ ರೀತಿ ಒಪ್ಪಿಗೆ ಕೊಡ್ತಿರ್ಲಿಲ್ಲ. ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ ಶಿವ. ನಾನ್ ನಿನ್ ಮನ್ಸಿನ ಮಾತನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ. ನಾನು ನಿಮ್ ಮನ್ಸಿನ ಮಾತನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಮ್ಮ. ಯಾರಿಂದ ನಾನು ಜೀವನದ ಪ್ರತಿ ವಾತ್ಸಲ್ಯ ಪಡ್ಕೊಂಡಿದ್ದೀನೋ ಅವ್ರನ್ನ ಬಿಟ್ಟು ನಾನು ಇರೋದಿಕ್ಕಾಗೋದಿಲ್ಲ ಅಮ್ಮ. ಯಾಕಂದ್ರೆ ಅಮ್ಮನಿಂದ ಮಗ ದೂರ ಆದ್ರೆ ನಿರ್ಜೀವ ಆಗ್ತಾನೆ. ಈ ರೀತಿ ಅಶುಭ ಮಾತನ್ನ ಆಡ್ಬೇಡ ಶಿವ. ನೀನಿಲ್ದೆ ನಾನು ಬದುಕೋಕ್ಕಾಗಲ್ಲ. ನಾನೆಂತ ದಡ್ಡಿ ನೋಡು. ನನ್ನ ಜೀವನದ ಕಷ್ಟನೆಲ್ಲ ದೂರ ಮಾಡುವಂತ ನನ್ನ ಶಿವನನ್ನೇ ನನ್ನಿಂದ ದೂರ ಮಾಡೋ ನಿರ್ಧಾರ ಮಾಡ್ಬಿಟ್ಟೆ.
ಇನ್ಯಾವತ್ತೂ ಹೀಗಾಗಲ್ಲ. ಮತ್ತೆ ನಾನು ಇನ್ ಮುಂದೆ ಹೀಗ್ ಮಾಡೋದಿಲ್ಲ ಅಮ್ಮ. ನಿಮ್ಗೆ ಆದರ್ಶ ಪುತ್ರ ಆಗ್ತೀನಿ. ನಿಮ್ಮ ಪ್ರತಿ ಭಾವನೆಯನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಮ್ಮ. ಮತ್ತೆ ಅದರ ಅನುಸಾರ ನೋಡ್ಕೋತೀನಿ. ನನ್ನ ಶಿವ, ನನಗನ್ಸುತ್ತೆ ಈ ವಾತ್ಸಲ್ಯ ಪಡ್ಕೊಳ್ಳೋದಕ್ಕೆ ಮಹಾದೇವನಿಗೂ ತಾಯಿಯ ಅವಶ್ಯಕತೆ ಇದೆ ಅಂತ. ಹಾಗಾಗಿ ನನ್ನ ಪ್ರಭು ಬಾಲರೂಪ ಧರಿಸಿದ್ದು. ಆದರೆ ಈ ವಾತ್ಸಲ್ಯದಲ್ಲೇ ಪ್ರಭುಗಳು ಮುಳುಗಿದ್ರೆ ಮಾತೆಯ ಪ್ರೀತಿಗೆ ಏನರ್ಥ? ಭಕ್ತರು, ಜಗತ್ತಿನ ಗತಿ ಏನು? ನಿಮಗೆ ತುಂಬಾ ತುಂಬಾ ಧನ್ಯವಾದ ನಂದಿ. ನೀವು ನನ್ನ ಮಗನನ್ನ, ನನ್ನ ಬಾಲಶಿವನನ್ನ ನನ್ನ ಹತ್ರ ಕರ್ಕೊಂಡು ಬಂದ್ರಿ. ಧನ್ಯವಾದಗಳು. ಧನ್ಯವಾದ ಹೇಳ್ಬೇಕಾದ್ದು ನನಗಲ್ಲ, ಮಾತೆ ಪಾರ್ವತಿಗೆ ದೇವಿ. ಅವರೇ ನನಗೆ ಆದೇಶ ಕೊಟ್ಟಿದ್ದು ಪ್ರಭುಗಳನ್ನ ಇಲ್ಲಿ ಕರ್ಕೊಂಡು ಬರೋದಕ್ಕೆ. ಅಮ್ಮ, ನಿಮ್ಗಂತೂ ಚೆನ್ನಾಗಿ ನೆನಪಿದೆ. ಸ್ವಯಂ ಬ್ರಹ್ಮನೇ ನನಗೆ ವರ ಕೊಟ್ಟಿದ್ದಾನೆ. ಶಿವನ ಪುತ್ರನಿಂದ ಬಿಟ್ರೆ ಯಾರಿಗೂ ನನ್ನ ಸಾಯಿಸೋಕ್ಕಾಗಲ್ಲ, ಸ್ವತಃ ಶಿವನಿಗೂ ಆಗಲ್ಲ. ನಾನ್ ನಿನ್ ತಾಯಿ ಅನ್ನೋದನ್ನ ಮರಿಬೇಡ. ಒಪ್ಕೋತೀನಿ ನೀನು ಬಾಲಶಿವನ್ನ ಸಾಯಿಸೋಕಾಗ್ಲಿಲ್ಲ ಅಂತ. ಆದ್ರೆ ನೀನ್ ಇದನ್ನ ಯಾಕೆ ಮರಿತಿದ್ಯಾ ತಾರಕ? ಆ ಬಾಲಶಿವನ್ಗೂ ನೀನನ್ನ ಸಾಯಿಸೋಕಾಗಲ್ಲ ಅನ್ನೋದು. ಬಾಲಶಿವನ್ನ ಸಾಯಿಸೋದು ನೀನ್ ಅನ್ಕೊಂಡಷ್ಟು ಸುಲಭ ಅಲ್ಲ ತಾರಕ. ನೀನದನ್ನ ಪ್ರಯತ್ನ ಪಟ್ರು ನಿನ್ ಕಷ್ಟಗಳು ಇನ್ನೂ ಹೆಚ್ಚಾಗುತ್ತೆ. ಇದೆಂತ ಅರ್ಥ ಇಲ್ದಿರೋ ಮಾತಾಡ್ತಿದ್ದೀರಾ ಅಮ್ಮ? ಒಬ್ಬ ಬಾಲಕನ ಕೊಂದ್ರೆ ನನ್ನ ಕಷ್ಟ ಹೆಚ್ಚಾಗುತ್ತಾ? ಸ್ವಯಂ ತಾರಕಾಸುರಂಗೆ ಕಷ್ಟ ಆಗುತ್ತಾ? ಹಾ ತಾರಕ, ನಿನ್ನ ಈ ಪ್ರಯತ್ನನೇ ಬಾಲಶಿವನ ಇನ್ನಷ್ಟು ಶಕ್ತಿಶಾಲಿಯಾಗಿ ಮಾಡುತ್ತೆ. ಹಾಗೇನಾದ್ರೂ ಆದ್ರೆ ಅವನನ್ನ ಎದುರಿಸೋದು ಅಸಾಧ್ಯನೇ. ನೀನು ಗೆದ್ದಿದ್ದೀಯಾ ಮಗು, ಗೆದ್ದಿದ್ಯಾ. ಹೌದು ಅಮ್ಮ, ನಿನಗೆ ಬಾಲಶಿವ ಬದುಕಿರೋದ್ರಲ್ಲಿ ನನ್ ಗೆಲುವು ಕಾಣಿಸ್ತಾ ಇದೆ. ಆದ್ರೆ ನನಗೆ ಅವನು ಬದುಕಿರೋದ್ರಲ್ಲೇ ನನ್ ಸೋಲು ಕಾಣಿಸ್ತಾ ಇದೆ. ನಾನ್ ಸೋಲ್ಬಾರ್ದು. ಎಂತ ದಡ್ಡತನದ ಮಾತಾಡ್ತಿದ್ಯಾ ತಾರಕ? ನಿನ್ನ ಅಮರತ್ವನ ಸೋಲು ಅಂತೀಯಾ? ನೀನ್ ಮರಿತಿದ್ಯಾ ತಾರಕ, ಬಾಲಶಿವ ಕೈಲಾಸ ತಲುಪಿಲ್ಲ. ಅವನಿನ್ನೂ ಮಹಾದೇವ ಆಗಿಲ್ಲ. ಎಲ್ಲಿ ತನಕ ಅವನ್ ಮಹಾದೇವ ಆಗಲ್ವೋ ಅವನಿಗೆ ಪುತ್ರ ಪ್ರಾಪ್ತಿ ಆಗಲ್ಲ. ಅಲ್ಲಿ ತನಕ ನೀನ್ ಅಮರನೇ ತಾರಕ. ಇದನ್ನ ನಾನು ಯೋಚನೆ ಮಾಡಿರ್ಲಿಲ್ಲ ಅಮ್ಮ. ವಿಜಯ ಪರಾಜಯದ ಅಂತರ ಗೊತ್ತಾಯ್ತಾ? ಗೊತ್ತಾಯ್ತು ಅಮ್ಮ. ನೀನೀಗೇನ್ ಮಾಡ್ಬೇಕು ಕೇಳು. ಇಂದ್ರ ಅಮೃತ ಕುಡ್ದಿದ್ದಾನೆ, ಅದ್ರಿಂದ ಅವನ್ ತಲೆನ ಕಡಿಯೋಕಾಗ್ತಿಲ್ಲ ಅಲ್ವಾ? ಹೌದು ಅಮ್ಮ. ಹಾಗಾದ್ರೆ ಹೋಗು, ಹೋಗಿ ಆ ಅಹಂಕಾರಿ ಇಂದ್ರನ ಬಂಧಿಸಿ ಇಲ್ಲಿ ಕರ್ಕೊಂಡ್ ಬಾ. ದಾಸನ ಹಾಗೆ ಕುತ್ತಿಗೆಗೆ ಬೇಡಿ ಹಾಕು. ಖಂಡಿತ ಅಮ್ಮ, ನಾನು ನಿನ್ನ ಆಸೆನ ಖಂಡಿತ ಪೂರ್ತಿ ಮಾಡ್ತೀನಿ. ಆದ್ರೆ ಅಮ್ಮ. ಆದ್ರೆ ಏನ್ ತಾರಕ? ಒಂದು ಬಾಣದಿಂದ 2 ಬೇಟೆ ಆಡೋದನ್ನ ಯಾವಾಗ ಕಲಿಯೋದ್ ನೀನು? ನನಗೇನು ಅರ್ಥ ಆಗ್ತಿಲ್ಲಮ್ಮ. ನೀನ ಅಹಂಕಾರಿ ಇಂದ್ರನ್ನ ಇಲ್ಲಿಗೆ ಬಂಧಿಸ್ ಕರ್ಕೊಂಡ್ ಬಂದ್ರೆ ಆಗ ನಿನ್ಗೆ ಷಡ್ಯಂತ್ರ ಮಾಡೋಕೆ ಇನ್ನೊಂದು ಅವಕಾಶ ಸಿಗುತ್ತೆ. ಆ ದೇವತೆಗಳ ರಾಜ ಇಂದ್ರನ್ನ ಕಾಪಾಡೋ ಪ್ರಯತ್ನನ ಬೇರೆ ದೇವಿ ದೇವತೆಗಳು ಮಾಡೋದಿಲ್ವಾ? ಆಗ ನಿನ್ನ ಈ ಹೆಜ್ಜೆನೆ ವ್ಯೂಹ ರಚನೆ ಮಾಡೋ ಕೆಲಸ ಮಾಡುತ್ತೆ. ಅದರಲ್ಲಿ 3 ಬಾಲಕ ತ್ರಿಮೂರ್ತಿಗಳು ಬೀಳ್ತಾರೆ. ಆಗ ನಿನ್ ದಾರಿಯಲ್ಲಿರೋ ಮುಳ್ಳು ಶಾಶ್ವತವಾಗಿ ದೂರ ಆಗತ್ತೆ.
ಅರ್ಥ ಆಯ್ತಮ್ಮ. ನಾನ್ ನಿಮ್ಗೆ ಮಾತು ಕೊಡ್ತೀನಿ. ನಾನ್ ನಿಮ್ ಜೊತೆ ಬರ್ತೀನಿ ಕೈಲಾಸಕ್ಕೆ ಮಹಾಶಿವರಾತ್ರಿ ದಿನ. ಈಗ ನಾನು ಹೆಜ್ಜೆನ ಎತ್ತಿ ಇಡೋದೇ ಆದ್ರೆ ಅದು ಕೇವಲ ನನ್ನ ಅಮ್ಮನ ರಕ್ಷಣೆ ಮಾಡೋದಿಕ್ ಮಾತ್ರ ಇಡೋದು. ಮಹಾದೇವ, ಯಾಕೆ ನಾನು ಕೇವಲ ನಿಮ್ಮ ನೆರಳಷ್ಟೇ. ಈ ನೆರಳಿಗೆ ಯಾವ ಅಸ್ತಿತ್ವನೂ ಇಲ್ಲ. ಯಾರಿಗೆ ಅಸ್ತಿತ್ವ ಇಲ್ವೋ ಅವರು ಬದುಕಿರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಮಹಾದೇವ. ಶಿವನೇ ಇಲ್ಲದೆ ಅವರ ಪಾರ್ವತಿ ಯಾವತ್ತಿಗೂ ಸಂಪೂರ್ಣ ಆಗೋದಿಲ್ಲ. ನನ್ನನ್ನ ಕ್ಷಮಿಸ್ಬಿಡಿ ಮಹಾದೇವ. ಇನ್ನು ನಿಮ್ಮಿ ಪಾರ್ವತಿಗೆ ಅಂತರ್ಧ್ಯಾನಕ್ಕೆ ಹೋಗೋದಕ್ಕಿಂತ ಬೇರೆ ಯಾವ ದಾರಿನೂ ಉಳಿದಿಲ್ಲ. ಮಾತೆ, 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 ನೀವೆಲ್ಲ ಅದೃಶ್ಯರಾದ್ರಿ ಮಾತೆ. ನೀವೆಲ್ಲಿ ಅಂತರ್ಧ್ಯಾನರಾದ್ರಿ ಮಾತೆ. ನನಗನ್ನಿಸ್ತಾ ಇದೆ ಮಾತೆ ಗುಹೆ ಒಳಗಿರ್ಬೇಕು. ಗುಹೆ ಒಳಗೆ ಹೋಗಿ ನೋಡ್ತೀನಿ. ಮಾತೆ, 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 ಮಾತೆ ಇಲ್ಲೂ ಇಲ್ವಲ್ಲ. ಮಾತೆ, ನೀವೆಲ್ಲಿ ಅದೃಶ್ಯರಾದ್ರಿ? ಈ ವಿಷಯನ ಪ್ರಭುಗಳಿಗೆ ತಿಳಿಸ್ಬೇಕು. ಪ್ರಭು, ಈ ಮಾತು ಸತ್ಯನೇ ದೇವಿ. ಶಿವನ ಇಚ್ಛೆಗೆ ವಿರುದ್ಧ ಜಗತ್ತಲ್ಲಿ ಏನೂ ನಡೆಯಲ್ಲ. ಒಂದು ವೇಳೆ ಶಿವನಿಗೆ ನಿಮ್ಮ ಹತ್ರನೇ ಇರಬೇಕು, ನಿಮ್ ಮಗನಾಗೇ ಇರಬೇಕು ಅಂತ ಅನ್ಸಿದ್ರೆ ನನಗನ್ಸುತ್ತೆ ಈ ಜಗತ್ತಿಗಷ್ಟೇ ಅಲ್ಲ, ಬ್ರಹ್ಮಾಂಡದ ಯಾವ ಶಕ್ತಿನೂ ಅದನ್ನ ಬದಲಾಯಿಸಕ್ಕಾಗಲ್ಲ ದೇವಿ. ಪ್ರಭು, 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 ಈ ಹೊತ್ತಲ್ಲಿ ಹೊರಗಡೆ ಯಾರು ಅಳ್ತಿದ್ದಾರೆ? ನಾನ್ ನೋಡ್ತೀನಿ. ಋಷಿವರ್ಯ, ನಂದಿ, ನೀವಿಲ್ಲಿ ಇಷ್ಟೊತ್ತಲ್ಲಿ ನೀವ್ ಯಾಕೆ ಅಳ್ತಾ ಇದ್ದೀರಾ? ಋಷಿವರ್ಯ, ನಮ್ಮ ಮಾತೆ. ಸಮಾಧಾನ, ಸಮಾಧಾನ. ಒಳಗ್ ಬನ್ನಿ ನಂದಿ, ಒಳಗ್ ಬನ್ನಿ. ದೇವಿ ಅನಸೂಯ, ನಂದಿ ಬಂದಿದ್ದಾರೆ, ಬನ್ನಿ. ನಂದಿ, ಈ ರಾತ್ರಿ ಹೊತ್ತಲ್ಲಿ ನೀವಿಲ್ಲಿ ಏನಾಯ್ತು? ದೇವಿ, ನಮ್ಮ ಮಾತೆ ಪಾರ್ವತಿ ಕೈಲಾಸದಿಂದ ಎಲ್ಲಿಗೋ ಹೊರಟು ಹೋಗಿದ್ದಾರೆ. ಹೊರಟೋಗಿದ್ದಾರೆ? ಎಲ್ಲಿಗೆ ಹೋದ್ರು?
ನನಗೇನೂ ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ಮಾತೆ ಅಂತರ್ಧ್ಯಾನ ಆಗಿದ್ದಾರೆ. ಇಲ್ಲ ನಂದಿ, ಎಲ್ಲೋ ಹೋಗಿರ್ತಾರೆ, ಮರಳಿ ಬಂದ್ಬಿಡ್ತಾರೆ. ಇಲ್ಲ ದೇವಿ, ಅವ್ರ ಕೈಲಾಸದಲ್ಲಿ ಎಲ್ಲೂ ಇಲ್ಲ. ನಾನು ಅವ್ರನ್ನ ಎಲ್ಲಾ ಕಡೆನೂ ಹುಡುಕಿದ್ದೀನಿ. ಅವ್ರು ಎಲ್ಲೂ ಸಿಗದಿದ್ದಾಗ್ಲೇ ನಾನು ಇಲ್ಲಿಗೆ ಬಂದಿದ್ದು ನನ್ನ ಪ್ರಭುಗಳಿಗೆ ತಿಳಿಸೋದಕ್ಕೋಸ್ಕರ. ಯಾಕಂದ್ರೆ ಇಂಥದ್ದೇ ಘಟನೆ ಹಿಂದೆ ಪ್ರಭುಗಳಿದ್ದಾಗ್ಲೂ ಕೂಡ ನಡೆದಿತ್ತು. ಮಾತೆ ಸತಿಯ ದಹನ ಆದ್ಮೇಲೆ ಪ್ರಭುಗಳು ಕೂಡ ಅಂತರ್ಧಾನ ಆಗಿದ್ರು. ಇಲ್ಲ ನಂದಿ, ಇದಂತೂ ಹಿಂದಿನ ವಿಷಯ. ಅದು ಸತಿ ಶರೀರದಿಂದ ಅಂಗ ಬೇರೆ ಆದಾಗ. ಈಗ ಅಂಥದ್ದೇನೂ ಆಗಿಲ್ಲ. ಆದ್ರೆ ದೇವಿ, ನನಗ್ ತುಂಬಾನೇ ಭಯ ಆಗ್ತಾ ಇದೆ. ನನಗನ್ಸುತ್ತೆ ಇದನ್ನ ಪ್ರಭುಗಳಿಗೆ ಹೇಳೋದು ತುಂಬಾನೇ ಅಗತ್ಯ ಇದೆ ದೇವಿ. ನಾನೀ ಮಾತನ್ನ ಪ್ರಭುಗಳಿಗೆ ಹೇಳ್ಬೇಕು ದೇವಿ. ಇಲ್ಲ ನಂದಿ, ಈ ವಿಷಯವನ್ನ ಬಾಲಶಿವನ್ಗೆ ಹೇಳೋ ಅಗತ್ಯ ಖಂಡಿತ ಇಲ್ಲ. ಈ ವಿಷಯವನ್ನ ಕೇಳಿದ್ರೆ ಬಾಲಶಿವನ ಮನಸ್ಸಿನ ಮೇಲೆ ಏನಾದ್ರೂ ಕೆಟ್ಟ ಪರಿಣಾಮ ಆಗಬಹುದು. ಆದ್ರೆ ದೇವಿ, ಆದ್ರಿಂದ ಒಬ್ಬ ತಾಯಿಯಾಗಿದ್ದು ನಾನು ನಿಮ್ಗೆ ಈ ಅನುಮತಿ ಕೊಡಕ್ಕಾಗಲ್ಲ ನಂದಿ, ಖಂಡಿತ ಇಲ್ಲ. ಇಲ್ಲ ದೇವಿ, ನೀವ್ ಆ ತರ ಹೇಳ್ಬೇಡಿ. ಇಂಥ ಆಕಸ್ಮಿಕ ಘಟನೆಯ ಗಂಭೀರತೆನ ಅರ್ಥ ಮಾಡ್ಕೊಳ್ಳಿ. ಈ ಮಾತನ್ನ ಪ್ರಭುಗಳಿಗೆ ಹೇಳೋದು ತುಂಬಾನೇ ಅವಶ್ಯಕತೆ ಇದೆ ದೇವಿ. ನೆರೆ ಮನೆ ಗೆಳತಿ ಅಂತರ್ಧ್ಯಾನ ಆದ್ರ? ಹೌದು ಪ್ರಭು. ಎಲ್ಲಿಗೆ ಹೋಗಿದ್ದಾರೆ ಗೆಳೆಯ? ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಪ್ರಭು. ನಾನು ಮಾತೆನ ಕೈಲಾಸದಲ್ಲಿ ಎಲ್ಲಾ ಕಡೆ ಹುಡುಕ್ದೆ. ನನಗೆ ಮಾತೆ ಅಲ್ಲೆಲ್ಲೂ ಸಿಗದಿದ್ದಾಗ ನಾನು ನಿಮ್ಮ ಹತ್ರ ಬಂದೆ ಪ್ರಭು. ನೀವೇ ನೋಡಿ ಹೇಳಿ ಪ್ರಭು, ನಿಮಗೆ ಖಂಡಿತವಾಗ್ಲೂ ಗೊತ್ತಾಗತ್ತೆ. ನನ್ನ ಮಾತೆ ಎಲ್ಲಿದ್ದಾರೆ ಅಂತ ಕಂಡು ಹಿಡಿದು ಹೇಳಿ. ಆದ್ರೆ ಯಾಕೆ ಹೋದ್ರು? ಯಾವಾಗ ಹೋದ್ರು? ಅದನ್ನೆಲ್ಲ ನನ್ಗೆ ವಿಸ್ತಾರವಾಗಿ ಹೇಳಿ ಗೆಳೆಯ. ಇದು ಅವತ್ತೇ ಆಗಿದ್ದು ಪ್ರಭು. ನೀವು ಮಹಾಶಿವರಾತ್ರಿಗೆ ಕೈಲಾಸಕ್ಕೆ ಬಂದು ಮಹಾಸ್ಮಶಾನದ ಸೀಮಾರೇಖೆನ ದಾಟದೆ ಹಾಗೆ ಹಿಂದೆ ಬಂದ್ರಿ. ಆದ್ರೆ ನೀವು ಹಾಗೆ ಹಿಂದೆ ಹೋಗಿದ್ರಿಂದ ಮಾತೆಗೆ ತುಂಬಾನೇ ದುಃಖ ಆಯ್ತು ಪ್ರಭು. ಅವ್ರು ತುಂಬಾನೇ ಅಳ್ತಿದ್ರು. ಅದಾದ್ಮೇಲೆ ಮಾತೆ ಎಲ್ಲಿ ಹೋದ್ರೋ ನನಗೇನೂ ನೆನಪಾಗ್ತಾ ಇಲ್ಲ. ನೀವು ಮಾತೆನ ಹುಡುಕಿ ಪ್ರಭು, ನನ್ನ ಮಾತೆ ಎಲ್ಲಿದ್ದಾರೆ? ನನ್ ಗೆಳತಿ ದುಃಖಕ್ಕೆ, ಅವರು ಅಂತರ್ಧ್ಯಾನ ಆಗಿದ್ದಕ್ಕೆ ನಾನು ಕೈಲಾಸಕ್ಕೆ ಹೋಗದೆ ಇದ್ದಿದ್ದೇ ಕಾರಣನ? ಇದು ತುಂಬಾ ದುಃಖದ ವಿಷಯ ಗೆಳೆಯ. ಹೌದು ಪ್ರಭು. ನೆರೆಮನೆ ಗೆಳತಿ ಅಂತರ್ಧ್ಯಾನ ಆಗಿರೋದು ನಿಜವಾಗ್ಲೂ ಬೇಸರದ ವಿಷಯ ಗೆಳೆಯ. ಆದ್ರೆ ನೀನು ನಿನ್ ಮಾನಸಿಕ ಶಕ್ತಿಯಿಂದ ಅವ್ರನ್ನ ಹುಡುಕ್ಬಹುದಲ್ವಾ? ಹೌದು ಪ್ರಭು, ನೀವು ನನ್ನ ಮಾತೆನ ಹುಡುಕಬಹುದು. ಪ್ರಭು, ನಿಮಗ್ ಗೊತ್ತಾಯ್ತಾ? ನನಗೆ ಹೇಳಿ ಪ್ರಭು, ಮಾತೆ ಎಲ್ಲಿದ್ದಾರೆ? ನಾನು ಈಗ್ಲೇ ಹೋಗಿ ಮಾತೆನ ಕರ್ಕೊಂಡ್ ಬರ್ತೀನಿ. ನನ್ನ ಮಾನಸಿಕ ತರಂಗದಲ್ಲಿ ಅವ್ರನ್ನ ಹುಡ್ಕೋಕಾಗ್ಲಿಲ್ಲ ಗೆಳೆಯ. ಅವರು
ಅತೀಂದ್ರಿಯ ಶಕ್ತಿಯಿಂದ ತುಂಬಾ ಹೊರಗಿದ್ದಾರೆ. ಗೆಳತಿಗೇನು ಕಷ್ಟ ಆಗಿರಲ್ಲ ಅಲ್ವಾ ಅಮ್ಮ? ದೇವಿ, ಇಲ್ಲ ಶಿವ, ನೀನ್ ಚಿಂತೆ ಮಾಡ್ಬೇಡ. ಸ್ನೇಹಿತರ ಚಿಂತೆ ಆಗತ್ತಲ್ವಾ ಅಮ್ಮ? ಖಂಡಿತ ಆಗತ್ತೆ. ಆದ್ರೆ ಅವರು ದೊಡ್ಡವರು, ಅವರು ತಮ್ಮ ಸುರಕ್ಷೆ ನೋಡ್ಕೋತಾರೆ ಶಿವ. ಅವ್ರಿಗೆ ಯಾವ ಸಂಕಟದ ಭಯನೂ ಇಲ್ಲ ಶಿವ. ಆದ್ರಿಂದ ನೀನ್ ಚಿಂತೆ ಮಾಡ್ಬೇಡ. ಹಾಗೆ ಯೋಚನೆ ಮಾಡೋದು ಗೆಳೆಯರ ಧರ್ಮಕ್ಕೆ ವಿರುದ್ಧ ಅಲ್ವಾ ಅಮ್ಮ?